ನಮಸ್ಕಾರ ಸ್ನೇಹಿತರೆ, ಜಿಸಿಬಿ ಚಾನೆಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ಯೋಚನೆಗಳು ಎನ್ನುವ ವಿಷಯದ ಬಗ್ಗೆ ಕೆಲವಾರು ವಿಷಯಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ. ತುಂಬಾ ಜನ ಈ ಯೋಚನೆಗಳನ್ನು ನಾವು ಮಾಡುತ್ತೇವೆ ಎಂದು ಅಂದುಕೊಳ್ಳುತ್ತಾರೆ. ನೀವೇ ನಿಮ್ಮ ಯೋಚನೆಗಳಿಗೆ ಕಾರಣ, ಅವುಗಳ ಸೃಷ್ಟಿಕರ್ತರು ನೀವು. ನಿಮ್ಮ ಯೋಚನೆಗಳು ನಿಮ್ಮ ಹಿಡಿತದಲ್ಲಿ ಇವೆ ಎಂದು ನೀವು ಭಾವಿಸಿದ್ದರೆ ಅದು ತಪ್ಪು. ಯೋಚನೆ ನೀವು ಮಾಡುವ ಕೆಲಸವೇ ಅಲ್ಲ, ಅದು ಅದಾಗಿಯೇ ಸಂಭವಿಸುತ್ತದೆ. ನಿಮ್ಮ ಮನಸ್ಸು ಯೋಚನೆಗಳನ್ನು ಸೃಷ್ಟಿ ಮಾಡುವ ಅಥವಾ ಪ್ರಕಟಪಡಿಸುವ ಕೆಲಸ ಮಾಡುತ್ತಿಲ್ಲ. ನಿಮ್ಮ ಮನಸ್ಸು ಯೋಚನೆಗಳನ್ನು ಆಂಟೆನಾ ರೀತಿ ರಿಸೀವ್ ಮಾಡಿಕೊಳ್ಳುತ್ತದೆ ಅಷ್ಟೇ. ವಾಸ್ತವದಲ್ಲಿ ನೀವು ಯೋಚನೆಗಳನ್ನು ಸೃಷ್ಟಿ ಮಾಡುತ್ತಿಲ್ಲ, ನೀವು ಅವುಗಳನ್ನು ಆಲಿಸುತ್ತಿದ್ದೀರಿ ಅಥವಾ ಕೇಳಿಸಿಕೊಳ್ಳುತ್ತಿದ್ದೀರಿ ಅಷ್ಟೇ. ಹೇಗೆಂದರೆ ಸಮುದ್ರದ ಅಲೆಗಳು ತೀರವನ್ನು ಸೇರುವ ರೀತಿ ನಿಮ್ಮ ಯೋಚನೆಗಳು ಸ್ವಾಭಾವಿಕವಾಗಿ ಹುಟ್ಟಿಕೊಳ್ಳುತ್ತಿವೆ. ನಿಮ್ಮ ಅನುಮತಿಯೇ ಇಲ್ಲದೆ ನಿಮ್ಮ ಅರಿವಿಗೆ ಬರುತ್ತವೆ. ಇಲ್ಲಿದೆ ರಹಸ್ಯ. ನಿಮ್ಮ ಮನಸ್ಸಿನಲ್ಲಿ ಗುಣುಗುಡುವುದು ನೀವಲ್ಲ, ನೀವು ಕೇವಲ ಆ ಗುಣುಗುಡುವ ಯೋಚನೆಗಳನ್ನು ಕೇಳುವ ಕೇಳುಗರು ಮಾತ್ರ. ನೀವು ಯೋಚನೆಗಳ ಸೃಷ್ಟಿಕರ್ತರಲ್ಲ. ಹಾಗಾದರೆ ನೀವು ಯಾರು? ನೀವು ಯೋಚನೆಗಳ ಹಿಂದೆ ಇರುವ ಮೌನ ವೀಕ್ಷಕರು. ನಿಮ್ಮ ಅರಿವಿನ ಆ ಪರದಿಯಲ್ಲಿ ಯೋಚನೆಗಳು ಬರುತ್ತವೆ ಮತ್ತು ಹೋಗುತ್ತವೆ. ಇದನ್ನು ನೀವು ಅರಿತ ಕ್ಷಣವೇ ನಿಮ್ಮಲ್ಲಿ ಜಾಗ್ರತೆ ಮೂಡುತ್ತದೆ. ಆಗ ನೀವು ನಿಮ್ಮ ಯೋಚನೆಗಳಲ್ಲಿ ಕಳೆದು ಹೋಗುವುದಿಲ್ಲ. ಆಗ ನೀವು ನಿಮಗೆ ಬರುವ ಯೋಚನೆಗಳನ್ನು ಗಂಭೀರವಾಗಿ ಪರಿಗಣಿಸುವುದೂ ಇಲ್ಲ. ಅದರ ಬದಲಿಗೆ ನೀವು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗುವ ಆ ಯೋಚನೆಗಳನ್ನು ವೀಕ್ಷಣೆ ಮಾಡುತ್ತೀರಿ ಅಷ್ಟೇ. ಅದು ಹೇಗೆಂದರೆ, ಆಕಾಶದಲ್ಲಿ ಮೋಡಗಳು ಹೋಗುವ ಹಾಗೆ ನೀವು ಅವುಗಳನ್ನು ವೀಕ್ಷಣೆ ಮಾಡುವಿರೋ ಅದೇ ರೀತಿ ನಿಮ್ಮ ಯೋಚನೆಗಳನ್ನು ಕೇವಲ ವೀಕ್ಷಿಸುತ್ತೀರಿ. ನಿಮಗೆ ಸಮಾಜ ಈ ಸತ್ಯವನ್ನು ಅಥವಾ ರಹಸ್ಯವನ್ನು ಹೇಳಿಕೊಟ್ಟಿಲ್ಲ. ಅದರ ಬದಲಿಗೆ ನಿಮಗೆ ಬರುವ ಯೋಚನೆಗಳನ್ನು ಗಂಭೀರವಾಗಿ ನೋಡುವ ರೀತಿ ನಿಮ್ಮನ್ನು ಈ ಸಮಾಜ ಮಾಡಿದೆ. ಈ ಸತ್ಯ ಅರಿಯದೆ ಸಾಕಷ್ಟು ಜನ ಈ ಯೋಚನೆಗಳ ಬಲೆಯಲ್ಲಿ ಬಿದ್ದು ಒದ್ದಾಡುತ್ತಿದ್ದಾರೆ. ಮುಂದಿನ ಬಾರಿ ನೀವು ನಿಮ್ಮ ತಲೆಯಲ್ಲಿ ಯೋಚನೆಗಳು ಬಂದಾಗ ಅವುಗಳ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಒಂದು ಯೋಚನೆ ಮತ್ತು ಇನ್ನೊಂದು ಯೋಚನೆಗೆ ಇರುವ ಮಧ್ಯದ ಅಂತರವನ್ನು ವೀಕ್ಷಿಸಿ ಅಥವಾ ಗಮನಿಸಿ. ಆ ಎರಡೂ ಯೋಚನೆಗಳ ಮಧ್ಯೆ ಇರುವ ಮೌನ, ಆ ನಿಶ್ಚಲತೆ, ಅದೇ ನೀವು. ನೀವೇ ಆ ಸತ್ ಚಿತ್ ಆನಂದ ಸ್ವರೂಪರು. ನೀವು ಯೋಚನೆಗಳ ಮಧ್ಯೆ ಇರುವ ಅಂತರವನ್ನು ವೀಕ್ಷಿಸುತ್ತಾ ಆ ಯೋಚನೆಗಳ ಸೃಷ್ಟಿಕರ್ತರು ನೀವಲ್ಲ ಎಂದು ನಿಮಗೆ ಅರ್ಥವಾಗುತ್ತದೆ. ನಿಮ್ಮ ತೊಂದರೆಗಳನ್ನು ಪರಿಹರಿಸಲು, ಹೊಸ ಯೋಜನೆಗಳನ್ನು ರೂಪಿಸಲು ನೀವು ಯೋಚನೆ ಮಾಡುತ್ತೀರಿ. ಹಾಗಾಗಿ ಈ ಯೋಚನೆಗಳ ಸೃಷ್ಟಿ ನೀವೇ ಮಾಡುತ್ತೀರಿ ಎಂದು ನೀವು ಭಾವಿಸುತ್ತೀರಿ. ನೀವು ನಿಮ್ಮ ಯೋಚನೆಗಳ ಮೂಲದ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ನಿಬ್ಬೆರಗಾಗಿಸುವ ಸತ್ಯ ತಿಳಿಯುತ್ತದೆ. ಈ ಯೋಚನೆಗಳು ಸ್ವಾಭಾವಿಕವಾಗಿ ಬರುತ್ತವೆ. ಅದಕ್ಕೆ ನಿಮ್ಮ ಶ್ರಮದ ಅಗತ್ಯವಿಲ್ಲ. ಅವು ಸಾಗರದ ಅಲೆಗಳ ರೀತಿ ಬರುತ್ತವೆ ಮತ್ತು ಹೋಗುತ್ತವೆ. ನೀವು ಯಾವುದೇ ಪ್ರಯತ್ನ ಹಾಕದಿದ್ದರೂ ಅವು ನಿಮ್ಮ ಅರಿವಿಗೆ ಬರುತ್ತವೆ ಮತ್ತು ಹೋಗುತ್ತವೆ. ಈ ಆಲೋಚನೆ ಎನ್ನುವುದೇ ಸ್ವಯಂಚಾಲಿತ ಕ್ರಿಯೆ. ಅದಕ್ಕೆ ನಿಮ್ಮ ಪ್ರಮೇಯದ ಅಗತ್ಯವಿಲ್ಲ. ಯಾವುದೇ ಕ್ಷಣದಲ್ಲಿ ಯೋಚನೆಗಳು ನಿಮ್ಮ ತಲೆಯಲ್ಲಿ ಬರಬಹುದು. ಅವುಗಳನ್ನು ನೀವು ಕರೆಯುವುದಿಲ್ಲ, ಆದರೂ ಅವು ಬರುತ್ತವೆ. ಕೆಲವು ವರ್ಷದ ಹಿಂದೆ ನೀವು ಒಬ್ಬರ ಬಳಿ ಮಾತನಾಡಿದ ವಿಚಾರ ಆಗಿರಬಹುದು, ಅಥವಾ ಯಾವುದೋ ಒಂದು ಹಾಡು ನಿಮ್ಮ ಮನಸ್ಸಿನಲ್ಲಿ ಗುನುಗುತ್ತದೆ, ಅಥವಾ ಒಮ್ಮೆಗೆ ನಿಮಗೆ ಭಯ, ಆತಂಕ ಸೃಷ್ಟಿ ಮಾಡುವ ಯೋಚನೆ ಬರುತ್ತದೆ. ಈ ಎಲ್ಲಾ ಯೋಚನೆಗಳು ನಿಮ್ಮ ಅನುಮತಿ ಪಡೆಯದೆ ನಿಮ್ಮ ತಲೆಯಲ್ಲಿ ಬರುತ್ತವೆ. ಈ ಯೋಚನೆಗಳು ನೀವು ಮಾಡಿದ ಯೋಚನೆಗಳೇ ಅಲ್ಲ, ಆದರೂ ಅವು ಬರುತ್ತವೆ. ಒಂದು ವೇಳೆ ನಿಮ್ಮ ಯೋಚನೆಗಳು ನಿಮ್ಮ ಹಿಡಿತದಲ್ಲಿ ಇದ್ದರೆ ಯಾವುದು ನಿಮ್ಮ ಮುಂದಿನ ಯೋಚನೆ ಎಂದು ಹೇಳಬಲ್ಲಿರಾ? ಸ್ಪಷ್ಟವಾಗಿ ನನ್ನ ತಲೆಯಲ್ಲಿ ಮುಂದಿನ ಯೋಚನೆ ಇದೇ ವಿಷಯಕ್ಕೆ ಸಂಬಂಧಿಸಿದ್ದು ಬರುತ್ತದೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವೇ? ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಮುಂದಿನ ಯೋಚನೆ ಇದೆ ಎಂದು ಖಚಿತವಾಗಿ ಹೇಳುವುದು ಅಸಾಧ್ಯ. ಏಕೆ ನಿಮ್ಮ ಮುಂದಿನ ಯೋಚನೆ ಇದೆ ಎಂದು ಖಚಿತವಾಗಿ ಹೇಳಲು ನಿಮಗೆ ಕಷ್ಟ? ಅದೇ ಈ ಸತ್ಯದ ಅರಿವಿಗೆ ಸಾಕ್ಷಿ. ಯೋಚನೆ ಎನ್ನುವುದು ನೀವು ಸಕ್ರಿಯವಾಗಿ ಮಾಡುವ ಕ್ರಿಯೆಯಲ್ಲ. ಅದು ನಿಮಗೆ ಸ್ವಯಂಚಾಲಿತವಾಗಿ, ಆಟೋಮ್ಯಾಟಿಕ್ ಆಗಿ ಸಂಭವಿಸುವ ಒಂದು ಕ್ರಿಯೆ. ನಿಮಗೆ ಈ ಸತ್ಯದ ಅರಿವು ಮೂಡಿದರೆ ನಿಮ್ಮಲ್ಲಿ ಬರುವ ಆ ಪ್ರಜ್ಞೆ, ಅದು ಧ್ಯಾನಕ್ಕೆ ಸಮಾನವಾದ ಪ್ರಜ್ಞೆ. ನೀವು ಮನಸ್ಸನ್ನು ಶಾಂತಗೊಳಿಸಲು ಯತ್ನ ಮಾಡಿದರೆ ನಿಮ್ಮಲ್ಲಿ ಮತ್ತಷ್ಟು ಯೋಚನೆಗಳು ಬರಲು ಆರಂಭವಾಗುತ್ತವೆ. ನಿಜವಾಗಿಯೂ ನಿಮ್ಮ ಯೋಚನೆಗಳು ನಿಮ್ಮ ಹಿಡಿತದಲ್ಲಿ ಇದ್ದರೆ ಆ ಬರುವ ಯೋಚನೆಗಳನ್ನು ನಿಲ್ಲಿಸಿ. ಅದು ಸಾಧ್ಯವಿಲ್ಲ. ನೀವು ಎಷ್ಟೇ ನಿಶ್ಚಲತೆಗೆ ಪ್ರಯತ್ನ ಪಟ್ಟರೂ ಆ ಯೋಚನೆಗಳು ಬರುತ್ತಲೇ ಇರುತ್ತವೆ. ಇದೇ ಸಾಕ್ಷಿ. ಆ ಯೋಚನೆಗಳ ಸೃಷ್ಟಿಕರ್ತರು ನೀವಲ್ಲ.
ಅವು ನಿಮಗೆ ಸ್ವಾಭಾವಿಕವಾಗಿ ಸಂಭವಿಸುತ್ತವೆ ಎನ್ನುವ ಸತ್ಯ ನಿಮಗೆ ಇದರಿಂದ ತಿಳಿಯುತ್ತದೆ. ಅದೇ ಕಾರಣಕ್ಕೆ ಧ್ಯಾನ ಮಾಡುವ ಸಮಯದಲ್ಲಿ ನಿಮಗೆ ಬರುವ ಯೋಚನೆಗಳ ಹಿಂದೆ ಹೋಗದೆ ಕೇವಲ ಅವುಗಳನ್ನು ವೀಕ್ಷಿಸಿ ಎಂದು ಸೂಚಿಸುವರು. ಈ ಯೋಚಿಸುವ ಕ್ರಿಯೆ ಅದಾಗಿಯೇ ಸಂಭವಿಸುವ ಒಂದು ಕ್ರಿಯೆ. ಅದು ಹೇಗೆಂದರೆ ನಿಮ್ಮ ಉಸಿರಾಟದ ಕ್ರಿಯೆ ಇದ್ದ ಹಾಗೆ ಅಥವಾ ನಿಮ್ಮ ಹೃದಯ ಬಡಿತ ಇದ್ದ ಹಾಗೆ ಅದಾಗಿಯೇ ಸಂಭವಿಸುವ ಕ್ರಿಯೆ ಈ ಯೋಚನೆ. ನೀವು ನಿದ್ರಿಸುವಾಗ ಕನಸುಗಳು ಸಹ ಅಷ್ಟೇ. ನೀವು ಮಲಗುವ ಮುನ್ನ ನನಗೆ ಇದೇ ಕನಸು ಬರಲಿ ಎಂದು ಯೋಚಿಸದೇ ಇದ್ದರೂ ನಿಮಗೆ ಬರುವ ವಿಚಿತ್ರ ಕನಸುಗಳು, ಅವುಗಳನ್ನು ಗಮನಿಸಿದರೆ ಆ ಸತ್ಯ ನಿಮಗೆ ತಿಳಿಯುತ್ತದೆ. ಅವುಗಳ ಸೃಷ್ಟಿಕರ್ತರು ನೀವಲ್ಲ. ಕನಸುಗಳು ನೀವು ಜಾಗೃತಾವಸ್ಥೆಯಲ್ಲಿ ಇಲ್ಲದ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಯೋಚನೆಗಳು. ನೀವು ಎಚ್ಚರದಲ್ಲಿಯೇ ಇರಲಿ ಅಥವಾ ನಿದ್ರಿಸುತ್ತಲೇ ಇರಲಿ, ನಿಮಗೆ ಬರುವ ಯೋಚನೆಗಳು ಅವಾಗಿಯೇ ಸ್ವಾಭಾವಿಕವಾಗಿ ಬಂದು ಹೋಗುತ್ತವೆ. ಆ ಯೋಚನೆಗಳಿಗೆ ನಿಮ್ಮ ಅನುಮತಿಯ ಅವಶ್ಯಕತೆ ಇಲ್ಲ. ನಿಮ್ಮ ಯೋಚನೆ ನಿಮ್ಮ ಅನುಮತಿ ಇಲ್ಲದೆ ಬರುವವು ಎಂದು ತಿಳಿಯಲು ಈ ಉದಾಹರಣೆ ನಿಮಗೆ ಸಹಾಯ ಮಾಡುತ್ತದೆ. ಒಂದೇ ಕ್ಷಣದಲ್ಲಿ ನೀವು ಸಂತೋಷದಲ್ಲಿ ಸಂಭ್ರಮಿಸುತ್ತೀರಿ, ಮರುಕ್ಷಣವೇ ಭಯದಲ್ಲಿ ಆತಂಕಗೊಳ್ಳುತ್ತೀರಿ. ನಿಜವಾಗಿಯೂ ಯೋಚನೆಗಳ ಸೃಷ್ಟಿಕರ್ತರು ನೀವಾದರೆ ಏಕೆ ಈ ರೀತಿಯ ವಿರುದ್ಧ ಭಾವನೆಯ ಯೋಚನೆಗಳನ್ನು ನೀವು ಮಾಡುತ್ತೀರಿ? ಅದಕ್ಕೆ ಕಾರಣ ಯೋಚನೆಗಳು ಅಪ್ರಜ್ಞಾಪೂರ್ವಕವಾಗಿ ಬರುವ ಸಮುದ್ರದ ಅಲೆಗಳ ಹಾಗೆ ಒಂದರ ಮೇಲೆ ಒಂದು ಬಂದು ಹೋಗುತ್ತಾ ಇರುತ್ತವೆ. ಕೆಲವೊಮ್ಮೆ ನಿಮ್ಮ ಯೋಚನೆಗಳು ಸಾಮರಸ್ಯ ಮೂಡಿಸಿದರೆ ಕೆಲವೊಮ್ಮೆ ನಿಮ್ಮ ಯೋಚನೆಗಳು ಗಲಿಬಿಲಿ ಮೂಡಿಸುತ್ತವೆ. ನಿಮ್ಮ ಮನಸ್ಸು ಶಾಂತವಾಗಿ ಇದ್ದಾಗ ಯೋಚನೆಗಳು ಪ್ರಯತ್ನವೇ ಇಲ್ಲದೆ ಬಂದು ಹೋಗುತ್ತವೆ. ಯೋಚನೆಗಳ ಹಿಂದೆ ಓಡದೆ ಅವುಗಳನ್ನು ವೀಕ್ಷಣೆ ಮಾಡಿ ಗಮನಿಸಿ. ಆ ಯೋಚನೆಗಳು ಸ್ವಾಭಾವಿಕವಾಗಿ ಬಂದು ಹೋಗುತ್ತವೆ. ಅವು ನಿಜವಲ್ಲ, ಮಾಯೆ ಎಂದು ನಿಮಗೆ ಅರ್ಥವಾಗುತ್ತದೆ. ಇದನ್ನು ನಿಮ್ಮ ಪರಿವರ್ತನೆ ಅಥವಾ ನಿಮಗೆ ಆದ ಜ್ಞಾನೋದಯ ಎಂದು ನಾವು ಕರೆಯಬಹುದು. ದೊಡ್ಡ ಯೋಚನೆಯೇ ಇರಲಿ, ಚಿಕ್ಕ ಯೋಚನೆಯೇ ಇರಲಿ, ಈ ಎಲ್ಲಾ ಯೋಚನೆಗಳನ್ನು ಗಂಭೀರವಾಗಿ ಪರಿಗಣಿಸದೆ ಶಾಂತವಾಗಿ ಇರುವುದನ್ನು ನೀವು ಕಲಿತರೆ ನಿಮ್ಮ ಭಯ ಮತ್ತು ಆತಂಕ ದೂರವಾಗಿ ನಿಮ್ಮಲ್ಲಿ ಪ್ರಶಾಂತತೆ ಮೂಡುತ್ತದೆ. ನೀವು ಹೆಚ್ಚು ಕಾಲ ನಿಮ್ಮ ಯೋಚನೆಗಳ ವೀಕ್ಷಣೆ ಮಾಡುವುದನ್ನು ಅಭ್ಯಾಸ ಮಾಡಿದರೆ ನಿಮಗೆ ಇನ್ನೊಂದು ಸತ್ಯ ತಿಳಿಯುತ್ತದೆ. ಅದೇನೆಂದರೆ, ಆಗಸದಲ್ಲಿ ಮೋಡಗಳು ಚಲಿಸುವ ರೀತಿ ಮನಸ್ಸಿನಲ್ಲಿ ಯೋಚನೆಗಳು ಚಲಿಸುತ್ತಿವೆ ಅಷ್ಟೇ. ಅದು ಕೇವಲ ಮಾನಸಿಕ ಕ್ರಿಯೆ ಎಂದು ನಿಮಗೆ ಅರ್ಥ ಆಗುತ್ತದೆ. ನೀವು ಅದು ಇದು ಯೋಚನೆ ಮಾಡಲು ಹೋಗದೆ ಅಥವಾ ನಿಮಗೆ ಬರುವ ಯೋಚನೆಗಳ ಹಿಂದೆ ಹೋಗದೇ ಇದ್ದರೆ ಆಗ ನಿಮ್ಮಲ್ಲಿ ಶಾಂತಿ ಮೂಡುತ್ತದೆ. ಆ ಶಾಂತಿ ನಿಮ್ಮಲ್ಲಿ ಮೂಡಿದಾಗಲೇ ನಿಮಗೆ ಒಳ್ಳೆಯ ಪರಿಹಾರಗಳು, ಆವಿಷ್ಕಾರಗಳು, ಕ್ರಿಯಾಶೀಲತೆ, ಆಳವಾದ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬರುತ್ತದೆ. ಬಲವಂತವಾಗಿ ಯೋಚಿಸಲು ಹೋಗದೆ ಶಾಂತವಾಗಿ ಇದ್ದಾಗಲೇ ನಿಮಗೆ ಒಳ್ಳೆಯ ಜ್ಞಾನ ಸಿಗುವುದು. ಬರುವ ಯೋಚನೆಗಳನ್ನು ಗುರುತಿಸಿ ಅವುಗಳ ಹಿಂದೆ ಹೋಗದೆ ನೀವು ಸಿಸಿ ಕ್ಯಾಮೆರಾ ರೀತಿ ಅವುಗಳನ್ನು ವೀಕ್ಷಣೆ ಮಾಡುವುದನ್ನು ಕಲಿಯಿರಿ. ಸಿಸಿ ಕ್ಯಾಮೆರಾ ಅದರ ಕೆಳಗೆ ದೊಡ್ಡ ವ್ಯಕ್ತಿಯೇ ಬರಲಿ, ಸಣ್ಣ ವ್ಯಕ್ತಿಯೇ ಬರಲಿ, ಪ್ರಾಣಿ ಪಕ್ಷಿಯೇ ಬರಲಿ, ಅವುಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಮತ್ತಷ್ಟು ಯೋಚಿಸಲು ಹೋಗದೆ ಸಿಸಿ ಕ್ಯಾಮೆರಾ ಅದರ ಕೆಳಗೆ ಬರುವ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕೇವಲ ವೀಕ್ಷಣೆ ಮಾಡುತ್ತದೆ. ನೀವು ಅದೇ ರೀತಿ ನಿಮ್ಮ ಎಲ್ಲಾ ವಿಧದ ಯೋಚನೆಗಳನ್ನು ಕೇವಲ ವೀಕ್ಷಣೆ ಮಾಡಿ. ಒಳ್ಳೆಯ ಯೋಚನೆಯೇ ಬರಲಿ, ಕೆಟ್ಟ ಯೋಚನೆಯೇ ಬರಲಿ, ದೊಡ್ಡ ಯೋಚನೆಯೇ ಬರಲಿ, ಸಣ್ಣ ಯೋಚನೆಯೇ ಬರಲಿ, ಅವುಗಳ ಹಿಂದೆ ಹೋಗದೆ ಕೇವಲ ವೀಕ್ಷಣೆ ಮಾಡುವುದನ್ನು ಅಭ್ಯಾಸ ಮಾಡಿ. ಆಗ ನಿಮ್ಮಲ್ಲಿ ಮಹಾ ಪ್ರಜ್ಞೆ, ಮಹಾ ಅರಿವು ಮೂಡುತ್ತದೆ. ನಿಮ್ಮಲ್ಲಿ ಬರುವ ಮತ್ತು ಹೋಗುವ ಯೋಚನೆಗಳು ಕ್ಷಣಿಕ ಕ್ರಿಯೆಗಳು. ಅವುಗಳ ಹಿಂದೆ ಇರುವ ನಿಮ್ಮ ಪ್ರಜ್ಞೆಯೇ ಸ್ಥಿರ ಮತ್ತು ಶಾಶ್ವತವಾದ ಪ್ರಜ್ಞೆ. ನಿಮ್ಮಲ್ಲಿ ಬರುವ ಯೋಚನೆಗಳು ನಿಜವಲ್ಲ, ಅವು ಕೇವಲ ಮೋಡಗಳ ಹಾಗೆ. ಆಕಾಶ ಸ್ಥಿರ ಮತ್ತು ಶಾಂತ. ನೀವು ಒಂದು ರೂಮ್ನಲ್ಲಿ ಕುಳಿತು ನಿಮ್ಮ ಸುತ್ತಲೂ ಬರುತ್ತಿರುವ ಶಬ್ದಗಳನ್ನು ಆಲಿಸಿ. ವಾಹನದ ಶಬ್ದ, ಗಡಿಯಾರದ ಶಬ್ದ, ಪಕ್ಷಿ ಪ್ರಾಣಿಯ ಶಬ್ದ ಅಥವಾ ಯಂತ್ರ ಅಥವಾ ಪರಿಕರಗಳ ಶಬ್ದ. ಆ ಎಲ್ಲಾ ಶಬ್ದಗಳ ಸೃಷ್ಟಿಕರ್ತರು ನೀವಲ್ಲ. ಆ ಎಲ್ಲಾ ಶಬ್ದಗಳು ನಿಮ್ಮ ಅರಿವಿಗೆ ಬರುತ್ತವೆ ಮತ್ತು ಮಾಯವಾಗುತ್ತವೆ. ಅದೇ ರೀತಿ ನಿಮ್ಮ ಯೋಚನೆಗಳು ಸಹ ಬರುತ್ತವೆ ಮತ್ತು ಹೋಗುತ್ತವೆ. ನಿಜವಾಗಿಯೂ ನೀವೇ ಆ ಯೋಚನೆಗಳನ್ನು ಮಾಡುವುದಾದರೆ ಅವುಗಳನ್ನು ನಿಯಂತ್ರಣ ಮಾಡುವುದು ನಿಮಗೆ ಕಷ್ಟವಲ್ಲ. ಅವು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ಕ್ರಿಯೆಗಳು. ಅದು ಹೇಗೆಂದರೆ ನಿಮ್ಮ ಸುತ್ತಲೂ ಸಂಭವಿಸುವ ಶಬ್ದಗಳ ಹಾಗೆ. ಹೇಗೆ ನಿಮ್ಮ ಸುತ್ತಲೂ ಸಂಭವಿಸುವ ಎಲ್ಲಾ ಶಬ್ದಗಳನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲವೋ ಹಾಗೆಯೇ ನಿಮ್ಮ ಯೋಚನೆಗಳನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ. ಬಾಲ್ಯದಿಂದಲೂ ನಿಮಗೆ ನೀವೇ ನಿಮ್ಮ ಯೋಚನೆಗಳ ಮಾಲೀಕರು ಎಂದು ಹೇಳಿ ನೀವೇ ನಿಮ್ಮ ಯೋಚನೆಗಳ ಮಾಲೀಕರು ಎನ್ನುವ ತಪ್ಪು ತಿಳುವಳಿಕೆಯಲ್ಲಿ ನೀವು ಜೀವಿಸುತ್ತಿದ್ದೀರಿ. ಆಳವಾಗಿ ಅಧ್ಯಯನ ಮಾಡಿದರೆ ನಿಮಗೆ ಅರ್ಥವಾಗುತ್ತದೆ,
ಈ ಯೋಚನೆಗಳು ಕೇವಲ ಮೋಡಗಳ ಹಾಗೆ ಅಷ್ಟೇ ಎಂದು. ಯೋಚನೆಗಳು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ಕ್ರಿಯೆಗಳು. ಅದೇ ಕಾರಣಕ್ಕೆ ಒಂದು ದಿನ ನೀವು ನಾನು ಎಲ್ಲವನ್ನೂ ಸಾಧಿಸಬಲ್ಲೆ ಎನ್ನುವ ಉತ್ಸಾಹದಲ್ಲಿ ಇರುತ್ತೀರಿ. ಮರುದಿನವೇ ನಿಮ್ಮ ಮನಸ್ಸಿನಲ್ಲಿ ಅದಕ್ಕೆ ವಿರುದ್ಧವಾದ ಯೋಚನೆಗಳು ನಿಮಗೆ ಬರುತ್ತವೆ. ಅದಕ್ಕೆ ಕಾರಣ ಯೋಚನೆಗಳ ಸೃಷ್ಟಿಕರ್ತರು ನೀವಲ್ಲ. ನೀವು ನಿಮ್ಮ ಯೋಚನೆಗಳನ್ನು ಆಲಿಸುವವರು ಅಥವಾ ಕೇಳುಗರು ಮಾತ್ರ. ನೀವು ನದಿ ತೀರದಲ್ಲಿ ಕುಳಿತು ಹರಿಯುವ ನೀರನ್ನು ಗಮನಿಸಿ. ಒಂದು ಕಡೆ ಬಲವಾಗಿ ಹರಿವು ಇದ್ದರೆ ಒಂದು ಕಡೆ ಶಾಂತವಾದ ನೀರಿನ ಹರಿವು ಇರುತ್ತದೆ. ಒಂದು ಕಡೆ ದೊಡ್ಡ ಅಲೆಗಳು ಇದ್ದರೆ ಮತ್ತೊಂದು ಕಡೆ ಶಾಂತವಾದ ಚಿಕ್ಕ ಅಲೆಗಳು ಇರುತ್ತವೆ. ನದಿ ಹೇಗೆ ಹರಿದರೂ ನೀವು ಆ ನದಿಯ ಹರಿವನ್ನು ನೋಡುವ ವೀಕ್ಷಕರು ಅಷ್ಟೇ, ಆ ನದಿ ನೀವಲ್ಲ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಬರುವ ಯೋಚನೆಗಳು ಹೇಗೆ ಇರಲಿ, ಅವುಗಳ ಹಿಂದೆ ಹೋಗದೆ ಅವುಗಳನ್ನು ವೀಕ್ಷಣೆ ಮಾಡುವ ವೀಕ್ಷಕರು ನೀವಾಗಿ. ಸಾಕಷ್ಟು ಜನರು ಮನದಲ್ಲಿ ಬರುವ ಯೋಚನೆಗಳನ್ನು ಗುರುತಿಸಿ ಅವುಗಳನ್ನು ನಿಜವೆಂದು ಭ್ರಮಿಸಿ ಅವುಗಳ ಹಿಂದೆ ಹೋಗುವರು. ಅದೇ ಕಾರಣಕ್ಕೆ ಸಾಕಷ್ಟು ಜನ ಈ ಸ್ಟ್ರೆಸ್, ಟೆನ್ಷನ್ ಮತ್ತು ಆತಂಕದ ಜೀವನ ಮಾಡುತ್ತಿದ್ದಾರೆ. ನಿಮಗೆ ಭಯದ ಯೋಚನೆ ಬಂದರೆ ಸುಮ್ಮನೆ ಭಯ ಬೀಳದೆ ನಿಮ್ಮ ಮನದಲ್ಲಿ ಬರುವ ಆ ಭಯದ ಯೋಚನೆಗಳನ್ನು ನಿರ್ಲಕ್ಷ್ಯ ಮಾಡಿದರೆ, ಬರುವ ಯೋಚನೆಗಳಿಗೆ ನೀವು ಯಾವ ಭಾವನೆಯನ್ನು ವ್ಯಕ್ತಪಡಿಸದೆ ಕೇವಲ ವೀಕ್ಷಣೆ ಮಾಡಿದರೆ ಬರುವ ಆ ಯೋಚನೆಗಳು ಅವುಗಳ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಆಗ ಆ ಯೋಚನೆಗಳ ಬಲೆಯಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ನಿಮ್ಮ ಜೀವನದಲ್ಲಿ ನಡೆದ ಹಿಂದಿನ ವಿಷಾದಗಳ ಅಥವಾ ಭವಿಷ್ಯದ ಭಯಗಳ ಯೋಚನೆಗಳು ನಿಮ್ಮ ಮನದಲ್ಲಿ ಬಂದಾಗ ಅವುಗಳ ಭ್ರಮೆಯಲ್ಲಿ ಮುಳುಗದೆ ವೀಕ್ಷಣೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಅಲ್ಲಿ ನೀವು ಯೋಚನೆಗಳನ್ನು ನಿಲ್ಲಿಸುವ ಪ್ರಯತ್ನ ಮಾಡುತ್ತಿಲ್ಲ. ಒಂದು ಹೆಜ್ಜೆ ಹಿಂದೆ ಬಂದು ಬರುವ ಆ ಯೋಚನೆಗಳನ್ನು ವೀಕ್ಷಣೆ ಮಾಡುವ ವೀಕ್ಷಕರಾಗಿದ್ದೀರಿ ಅಷ್ಟೇ. ನೀವು ಕೇಳುಗರು ಅಷ್ಟೇ, ನೀವೇ ಆ ಯೋಚನೆಗಳಲ್ಲ. ಈ ಕ್ರಿಯೆಯು ನಿಮ್ಮಲ್ಲಿ ಶಾಂತಿಯನ್ನು ತರುತ್ತದೆ. ಸಾಕಷ್ಟು ಜನ ಈ ಯೋಚನೆಗಳು ಕೇವಲ ಸ್ವಾಭಾವಿಕ ಕ್ರಿಯೆಗಳು ಎನ್ನುವ ಸತ್ಯ ಅರಿಯದೆ ಬರುವ ಯೋಚನೆಗಳನ್ನೆಲ್ಲ ನಿಜವೆಂದು ನಂಬಿ ಪ್ರಶಾಂತವಾದ ಮನಸ್ಸನ್ನು ಯುದ್ಧರಂಗ, ರಣರಂಗದ ರೀತಿ ಮಾಡಿಕೊಂಡು ಜೀವಿಸುತ್ತಿದ್ದಾರೆ. ನೀವು ನಿಮ್ಮ ಯೋಚನೆಗಳಿಗೆ ಸದಾ ಭಯ ಬೀಳುತ್ತಾ ಜೀವಿಸಿದರೆ ಸಮಾಜ ನಿಮಗೆ ಅಂಜುಬುರುಕ ಎನ್ನುವ ಹಣೆಪಟ್ಟಿ ಕಟ್ಟುತ್ತದೆ. ನೀವು ನಿಮ್ಮ ಯೋಚನೆಗಳಿಗೆ ಸದಾ ಗಲಿಬಿಲಿಗೊಳ್ಳುತ್ತಾ ಜೀವಿಸಿದರೆ ಸಮಾಜ ನಿಮಗೆ ಗಲಿಬಿಲಿ ಮನುಷ್ಯ ಎನ್ನುವ ಹಣೆಪಟ್ಟಿ ಕಟ್ಟುತ್ತದೆ. ನೀವು ಅಂಜುಬುರುಕರೂ ಅಲ್ಲ, ಗಲಿಬಿಲಿ ಮನುಷ್ಯರೂ ಅಲ್ಲ. ನೀವು ನಿಮ್ಮ ಮನದಲ್ಲಿ ಬರುವ ಯೋಚನೆಗಳ ಜೊತೆ ಹೆಚ್ಚು ಕಾಲ ಗುರುತಿಸಿಕೊಳ್ಳುತ್ತಿದ್ದೀರಿ ಅಷ್ಟೇ. ಒಂದು ಹೆಜ್ಜೆ ಹಿಂದೆ ಬಂದು ಅವುಗಳನ್ನು ವೀಕ್ಷಣೆ ಮಾಡಿದರೆ ನಿಮ್ಮ ಮನದಲ್ಲಿ ಬರುವ ಯೋಚನೆಗಳನ್ನು ನಿಜ ಎಂದು ಭ್ರಮಿಸದೆ ಅವುಗಳ ವೀಕ್ಷಕರಾದರೆ ಆಗ ನೀವು ಸಹ ಶಾಂತವಾಗಿ ಜೀವಿಸಲು ಸಾಧ್ಯ. ಯೋಚನೆಗಳು ಬರುತ್ತವೆ ಮತ್ತು ಹೋಗುತ್ತವೆ. ಯಾವಾಗ ನೀವು ಅವುಗಳನ್ನು ಗುರುತಿಸಿ ಅವುಗಳನ್ನು ನಿಜ ಘಟನೆಗಳ ರೀತಿ ಭ್ರಮಿಸುತ್ತೀರೋ ಆಗ ಯೋಚನೆಗಳು ನಿಮ್ಮನ್ನು ಆಳುತ್ತವೆ. ಇಲ್ಲವಾದರೆ ಅವು ಕೇವಲ ಯೋಚನೆಗಳು ಅಷ್ಟೇ, ಆಗಸದ ಮೋಡಗಳ ಹಾಗೆ. ಸಮಾಜದಲ್ಲಿ ಕೆಟ್ಟ ಯೋಚನೆ ಬಂದರೆ ಅದು ಒಳ್ಳೆಯದಲ್ಲ, ಹಾಗೆ ಹೀಗೆ ಎಂದು ಮನದಲ್ಲಿ ತುಂಬಿದ್ದಾರೆ. ಕೆಟ್ಟ ಯೋಚನೆಯೇ ಆಗಿರಲಿ, ಒಳ್ಳೆಯ ಯೋಚನೆಯೇ ಆಗಿರಲಿ, ಅವು ಕೇವಲ ಯೋಚನೆಗಳು, ವಾಸ್ತವಗಳಲ್ಲ. ಯೋಚನೆಗಳಿಗೆ ಅಂಟಿಕೊಳ್ಳದೆ ಅವುಗಳನ್ನು ಸಾಗರದ ಅಲೆಗಳ ರೀತಿ ವೀಕ್ಷಿಸಿದರೆ ಅವು ಕೇವಲ ಅಲೆಗಳ ಹಾಗೆ ಬರುತ್ತವೆ, ಹೋಗುತ್ತವೆ. ಯಾವಾಗ ನೀವು ನಿಮಗೆ ಬರುವ ಯೋಚನೆಗಳನ್ನು ಗಂಭೀರವಾಗಿ ಪರಿಗಣಿಸುವಿರೋ ಆಗ ನಿರಂತರವಾಗಿ ಅವು ಕಾಡಲು ಆರಂಭಿಸುತ್ತವೆ. ಇದೇ ಕಾರಣಕ್ಕೆ ಪಾಸಿಟಿವ್ ಆಗಿ ಯೋಚಿಸಿ ಎಂದು ಹೇಳಿದ ಮಾತುಗಳನ್ನು ಕೇಳಿ ಪಾಸಿಟಿವ್ ಆಗಿ ಯೋಚಿಸಲು ಹೋಗಿ ಅದು ಸಾಧ್ಯವಾಗದೆ ಯೋಚನೆಗಳ ಜೊತೆ ಜನರು ಹೋರಾಟ ಮಾಡಲು ಹೋಗುವರು. ಯಾವಾಗ ನೆಗೆಟಿವ್ ಯೋಚನೆ ಮಾಡಬಾರದು ಎಂದು ಆಲೋಚನೆ ಮಾಡುವಿರೋ ಆಗ ಮತ್ತೆ ಮತ್ತೆ ಇನ್ನೂ ಹೆಚ್ಚು ನೆಗೆಟಿವ್ ಯೋಚನೆಗಳೇ ಬರುತ್ತವೆ. ಈ ಯೋಚನೆಗಳ ಗೊಂದಲದಿಂದ ಹೊರಬರಲು ನಿಮ್ಮ ಜಾಗೃತಾವಸ್ಥೆ ಜಾಸ್ತಿಯಾಗಬೇಕು. ಆಗ ಯೋಚನೆಗಳು ಮತ್ತು ಅವುಗಳ ಪ್ರಭಾವ ನಿಮ್ಮ ಮೇಲೆ ಬೀರುವುದು ಕಡಿಮೆಯಾಗುತ್ತಾ ಹೋಗುತ್ತದೆ. ಅದಕ್ಕಾಗಿಯೇ ಒಂದು ಹೆಜ್ಜೆ ಹಿಂದೆ ಸರಿದು ಬರುವ ಯೋಚನೆಗಳನ್ನು ಗಮನಿಸಬೇಕು. ಒಂದು ಯೋಚನೆ ಮತ್ತು ಇನ್ನೊಂದು ಯೋಚನೆಗೆ ಮಧ್ಯೆ ಇರುವ ಆ ಅಂತರವನ್ನು ಗಮನಿಸಿದರೆ ಆಗ ನಿಮಗೆ ಆನಂದದ ಪರಿಚಯವಾಗುತ್ತದೆ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಿರುವುದು ಯಾವುದೇ ಯೋಚನೆಯನ್ನು ನಿಯಂತ್ರಿಸಲು ಹೋಗಬಾರದು, ಬದಲಾಯಿಸಲು ಹೋಗಬಾರದು ಮತ್ತು ಇಂತಹದೇ ಯೋಚನೆ ಬರಲಿ ಎನ್ನುವ ನಿರೀಕ್ಷೆಯೂ ಸಹ ಮಾಡಬಾರದು. ಬರುವ ಎಲ್ಲಾ ಯೋಚನೆಗಳನ್ನು ಸಾಗರದ ಅಲೆಗಳ ರೀತಿ ಗಮನಿಸಬೇಕು. ನೀವು ಕೇವಲ ಆ ಯೋಚನೆಗಳ ವೀಕ್ಷಕರಾಗಬೇಕು. ಆಗ ನಿಮ್ಮ ಭಯ, ಆತಂಕಗಳು ದೂರವಾಗುತ್ತವೆ. ನಿಮ್ಮಲ್ಲಿ ಎಂದೂ ಕಂಡಿರದ ಶಾಂತಿ ನೆಲೆಸುತ್ತದೆ. ಯಾವಾಗ ಯೋಚನೆಗಳ ಪ್ರಭಾವ ಬಿದ್ದು ಹೋಗುತ್ತದೋ ಆಗ ನಿಮ್ಮ ಇರುವಿಕೆಯ ಮೇಲೆ ನಿಮಗೆ ಗಮನ ಬರುತ್ತದೆ. ಅದು ನಿಮಗೆ ನಿಜವಾದ ಸ್ವಾತಂತ್ರ್ಯದ ಪರಿಚಯ ಮಾಡಿಸುತ್ತದೆ. ಮನಸ್ಸು ಯಾವಾಗಲೂ
ಹೊಸ ಹೊಸ ಯೋಚನೆಗಳನ್ನು ಕೊಡುತ್ತಾ ಹೋಗುತ್ತದೆ. ಆದರೆ ಅವು ಸತ್ಯ ಎಂದು ನೀವು ಭ್ರಮಿಸದ ಕಾರಣ ಅವುಗಳ ಪರಿಣಾಮ ನಿಮ್ಮ ಮೇಲೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಬರುವ ಯೋಚನೆಗಳೆಲ್ಲ ಗಂಭೀರ ಯೋಚನೆಗಳಲ್ಲ. ಅವುಗಳನ್ನು ಗಂಭೀರವಾಗಿ ತೆಗೆದುಕೊಂಡ ಜನರು ಅತಿಯಾದ ಚಿಂತೆಯಲ್ಲಿ ಬೀಳುತ್ತಾರೆ, ಹೋರಾಟ ನಡೆಸುತ್ತಾರೆ. ಮನದಲ್ಲಿ ಬರುವ ಅನುಮಾನ, ಭಯ, ಆತಂಕದ ಯೋಚನೆಗಳಿಗೆ ಅಷ್ಟು ಮನ್ನಣೆ ಕೊಡುವ ಅವಶ್ಯಕತೆ ಇಲ್ಲ. ಅವುಗಳು ಕೇವಲ ಆಕಾಶದಲ್ಲಿ ಬರುವ ಮೋಡಗಳ ಹಾಗೆ. ಕೆಲವು ಕಪ್ಪು ಮೋಡಗಳು, ಕೆಲವು ಬಿಳಿಯ ಮೋಡಗಳು, ಒಟ್ಟಿನಲ್ಲಿ ಅವೆಲ್ಲ ಕೇವಲ ಮೋಡಗಳು ಅಷ್ಟೇ. ಯಾವ ಮೋಡಗಳು ಸಹ ಆಕಾಶದಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ಅವು ಆಕಾಶದ ಮೇಲೆ ಯಾವ ಪರಿಣಾಮವನ್ನೂ ಸಹ ಬೀರಲು ಸಾಧ್ಯವಿಲ್ಲ. ನೀವು ನಿಮ್ಮ ಜಾಗೃತಾವಸ್ಥೆಯಲ್ಲಿ ಇದ್ದರೆ ನೀವು ಆಕಾಶ ಇದ್ದ ಹಾಗೆ ಮೋಡಗಳ ಚಲನವನ್ನು ಕಂಡು ಗೊಂದಲದಲ್ಲಿ ಬೀಳುವುದಿಲ್ಲ. ನದಿಯು ಹರಿಯುತ್ತದೆ, ನೀವು ಅದರ ಮುಂದೆ ಕುಳಿತಿದ್ದೀರಿ. ಆ ನದಿಯನ್ನು ಆ ಕಡೆ ಈ ಕಡೆ ತಿರುಗಿಸಲು ಹೋಗದೆ ಅಥವಾ ಆ ನದಿಯನ್ನು ತಡೆದು ನಿಲ್ಲಿಸಲು ಹೋಗದೆ ನದಿ ಹರಿಯುವುದನ್ನು ಕೇವಲ ವೀಕ್ಷಣೆ ಮಾಡಿದರೆ, ಅದೇ ರೀತಿ ನಿಮ್ಮ ಯೋಚನೆಗಳನ್ನು ಕೇವಲ ಗಮನಿಸಿದರೆ ನಿಮಗೆ ಆ ಸತ್ಯ ತಿಳಿಯುತ್ತದೆ. ನಿಮ್ಮ ತಲೆಯಲ್ಲಿ ಬರುವ ಯೋಚನೆ ನೀವಲ್ಲ, ಅದನ್ನು ಗಮನಿಸುವ ಸತ್ ಚಿತ್ ಆನಂದ ಸ್ವರೂಪವೇ ನೀವು ಎಂದು ನಿಮ್ಮ ಅರಿವಿಗೆ ಬರುತ್ತದೆ. ಮನಸ್ಸು ಯಾವಾಗಲೂ ಎಲ್ಲಾ ವಿಧವಾದ ಯೋಚನೆಗಳನ್ನು ಕೊಡುತ್ತಾ ಇರುತ್ತದೆ. ಕೆಲವು ಉಪಯುಕ್ತ, ಕೆಲವು ಗೊತ್ತು ಗುರಿ ಇಲ್ಲದ ಯೋಚನೆಗಳು, ಕೆಲವಂತೂ ವಿಚಾರಹೀನ ಯೋಚನೆಗಳು. ನಿಮಗೆ ಬರುವ ಯೋಚನೆಗಳಲ್ಲಿ ಅನಾವಶ್ಯಕ ಯೋಚನೆಗಳೇ ಜಾಸ್ತಿ. ಅವು ನಿಜ ಎಂದು ನಂಬಿದರೆ ಅವುಗಳ ಬಲೆಯಲ್ಲಿ ಸಿಕ್ಕಿ ಹೋರಾಟ ಮಾಡುವಿರಿ. ನೀವು ಕಲಿಯಬೇಕಿರುವುದು ಬರುವ ಯೋಚನೆಗಳನ್ನು ವೀಕ್ಷಿಸಬೇಕು. ಅವುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಬಂಧಮುಕ್ತ ಸ್ಥಿತಿಯಲ್ಲಿ ಅವುಗಳನ್ನು ಗಮನಿಸುವುದನ್ನು ಕಲಿಯಬೇಕು. ಆಗ ನಿಮಗೆ ನಿಮ್ಮ ಮನದಲ್ಲಿ ಸದಾ ವಟಗುಟ್ಟುವ ಸಾಕಷ್ಟು ಯೋಚನೆಗಳು ಅಪ್ರಸ್ತುತ ಎನ್ನುವುದು ನಿಮ್ಮ ಅರಿವಿಗೆ ಬರುತ್ತದೆ. ಯೋಚನೆಗಳಿಂದ ಸ್ವತಂತ್ರ ಬೇಕೆಂದರೆ ಮೊದಲು ನೀವು ತಿಳಿಯಬೇಕಿರುವುದು ಅವು ನಿಜ ಅಲ್ಲ, ಅವು ಶಾಶ್ವತ ಅಲ್ಲ, ಅವುಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡುವ ಅವಶ್ಯಕತೆ ಇಲ್ಲ ಎನ್ನುವ ವಿಷಯ. ಯೋಚನೆಗಳು ಕೇವಲ ಶಕ್ತಿಯ ಏರಿಳಿತಗಳು ಅಷ್ಟೇ, ಫ್ರೀಕ್ವೆನ್ಸಿ ಇದ್ದ ಹಾಗೆ. ಹಾಗೆಂದ ಮಾತ್ರಕ್ಕೆ ನಿಮಗೆ ಬರುವ ಎಲ್ಲಾ ಯೋಚನೆಗಳನ್ನು ನಿರ್ಲಕ್ಷ್ಯ ಮಾಡಬೇಕು ಎಂದು ಅರ್ಥ ಅಲ್ಲ. ಅವುಗಳಲ್ಲಿ ಕೆಲವು ಯೋಚನೆಗಳು ಉಪಯುಕ್ತ ಯೋಚನೆಗಳಾಗಿರುತ್ತವೆ, ಕೆಲವು ಯೋಚನೆಗಳು ಪ್ರಾಯೋಗಿಕವಾಗಿ ಇರುತ್ತವೆ. ನಿಮಗೆ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಲು ಅವು ಸಹಾಯ ಮಾಡುವ ಯೋಚನೆಗಳೂ ಸಹ ಆಗಿರುತ್ತವೆ. ಕೆಲವು ಒಳ್ಳೆಯ ಯೋಚನೆಗಳು ನಿಮಗೆ ಒಳ್ಳೆಯ ನಿರ್ಧಾರ ಮಾಡಲು ಸಹಾಯ ಮಾಡುವ ಯೋಚನೆಗಳೂ ಸಹ ಆಗಿರುತ್ತವೆ. ಆದಾಗ್ಯೂ ನಿಮಗೆ ಬರುವ ಯೋಚನೆಗಳ ಜೊತೆ ಅತಿಯಾದ ಬಾಂಧವ್ಯವನ್ನು ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಯೋಚನೆಗಳನ್ನು ಉಪಕರಣಗಳ ರೀತಿ ನಿಮಗೆ ಬೇಕಾದಾಗ ಬಳಸಿಕೊಳ್ಳಿ, ಆದರೆ ಅವು ನಿಮ್ಮನ್ನು ನಿಯಂತ್ರಣ ಮಾಡಲು ಬಿಡಬೇಡಿ. ಬರುವ ಒಳ್ಳೆಯ ಯೋಚನೆಗಳನ್ನು ಸಲಹೆಗಳ ರೀತಿ ಪರಿಗಣಿಸಬೇಕು, ಆದರೆ ಅವುಗಳನ್ನು ಆಜ್ಞೆಯ ರೀತಿ ಪರಿಗಣಿಸಬಾರದು. ನಿಮಗೆ ಯೋಚನೆ ಬಂದಾಗ ಅದನ್ನು ಕೂಡಲೇ ನಂಬಲು ಹೋಗದೆ, ಇದು ಉಪಯುಕ್ತವಾದ ಯೋಚನೆಯೇ, ಇದರಿಂದ ನನಗೆ ಉಪಯೋಗ ಇದೆಯೇ ಎಂದು ಪ್ರಶ್ನಿಸಿ. ನಿಮ್ಮ ಉತ್ತರ ಅದಕ್ಕೆ ಇಲ್ಲ ಎಂದಾದರೆ ಆ ಯೋಚನೆ ಹೇಗೆ ಬಂತೋ ಹಾಗೆಯೇ ಹೋಗಲು ಬಿಟ್ಟು ಬಿಡಿ. ಧ್ಯಾನದಲ್ಲಿ ಇದೇ ವಿಧಾನವನ್ನು ಬಳಸಲು ಸೂಚಿಸುವರು. ಅದೇ ಕಾರಣಕ್ಕೆ ಧ್ಯಾನ ಮಾಡುವಾಗ ಬರುವ ಯೋಚನೆಗಳ ಹಿಂದೆ ಹೋಗದೆ ಕೇವಲ ಅವುಗಳನ್ನು ಗಮನಿಸಿ ಎಂದು ಹೇಳುತ್ತಾರೆ. ಒಮ್ಮೆ ನೀವು ಬರುವ ಯೋಚನೆಗಳ ಜೊತೆ ನಿಮ್ಮನ್ನು ಗುರುತಿಸಿಕೊಂಡು ಅವುಗಳ ಹಿಂದೆ ಹೋಗುವುದನ್ನು ಬಿಟ್ಟರೆ ನಿಮ್ಮಲ್ಲಿ ಸ್ಪಷ್ಟತೆ ಬರುತ್ತದೆ. ನಿಮ್ಮ ಮೇಲೆ ನಿಮಗೆ ನಿಯಂತ್ರಣ ಸಿಗುತ್ತದೆ. ಆಗ ನಿಮಗೆ ನಿಜವಾದ ಸ್ವಾತಂತ್ರ್ಯದ ಪರಿಚಯ ಆಗುತ್ತದೆ. ಆಗ ನೀವು ಜಗತ್ತನ್ನು ನೋಡುವ ದೃಷ್ಟಿ ಬದಲಾಗುತ್ತದೆ. ನಿಮ್ಮಲ್ಲಿ ಶಾಂತಿ ನೆಲೆಗೊಳ್ಳುತ್ತದೆ. ಇದು ನಿಮಗೆ ಅರ್ಥ ಆದರೆ ಸಾಕು. ನಿಮ್ಮ ಯೋಚನೆಗಳನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ. ಅವುಗಳಿಗೆ ಅಂಟಿಕೊಳ್ಳದೆ ಅವುಗಳನ್ನು ಗಮನಿಸಿದರೆ ನಿಮ್ಮ ಜೀವನದಲ್ಲಿ ಮಹಾ ಬದಲಾವಣೆ ಬರುತ್ತದೆ. ಸಾಕಷ್ಟು ಜನ ಈ ಸತ್ಯ ಅರಿಯದೆ ಯೋಚನೆಗಳ ಸುಳಿಯಲ್ಲಿ ಸಿಲುಕಿ ಅವುಗಳ ಜೊತೆ ಹೋರಾಟ ಮಾಡುತ್ತಾ ನೋವಿನ ಜೀವನ ನಡೆಸುತ್ತಿದ್ದಾರೆ. ಸಾಕಷ್ಟು ಜನ ನೆಗೆಟಿವ್ ಯೋಚನೆ ಮಾಡಬಾರದು ಎಂದು ತುಂಬಾ ಹೋರಾಟ ಮಾಡುತ್ತಾರೆ. ನೀವು ಎಷ್ಟು ಹೆಚ್ಚು ನೆಗೆಟಿವ್ ಯೋಚನೆ ಮಾಡಬಾರದು ಎಂದು ಯೋಚಿಸುವಿರೋ ಅಷ್ಟೇ ಹೆಚ್ಚು ಮತ್ತು ಶಕ್ತಿಯುತವಾಗಿ ನೆಗೆಟಿವ್ ಯೋಚನೆಗಳು ನಿಮಗೆ ಬರುತ್ತವೆ. ಉದಾಹರಣೆಗೆ, ನಾನು ನಿಮಗೆ ಕಣ್ಣು ಮುಚ್ಚಿಕೊಳ್ಳಲು ಹೇಳಿ ನೀವು ಪಿಂಕ್ ಬಣ್ಣದ ಆನೆಯನ್ನು ಊಹೆ ಮಾಡಿಕೊಳ್ಳಬೇಡಿ, ನಾನು ಹೇಳಿದ ಕಡೆಯೆಲ್ಲ ನೀವು ಹೋದಂತೆ ಊಹೆ ಮಾಡಿಕೊಳ್ಳಿ, ಅಲ್ಲಿ ನೀವು ಪಿಂಕ್ ಬಣ್ಣದ ಆನೆಯನ್ನು ಮಾತ್ರ ನೋಡಬೇಡಿ ಎಂದು ಹೇಳಿದರೆ, ಈಗ ನೀವು ಬಸ್ ಸ್ಟಾಪ್ ನಲ್ಲಿ ಇದ್ದೀರಿ, ನೀವು ಪಿಂಕ್ ಬಣ್ಣದ ಆನೆಯನ್ನು ನೋಡುತ್ತಿಲ್ಲ. ನೀವು ಪಾರ್ಕ್ ನಲ್ಲಿ ಇದ್ದೀರಿ, ಅಲ್ಲಿಯೂ ನಿಮಗೆ ಪಿಂಕ್ ಬಣ್ಣದ ಆನೆ ಕಾಣುತ್ತಿಲ್ಲ. ಈಗ ನೀವು ಮನೆಯಲ್ಲಿ ಇದ್ದೀರಿ, ಅಲ್ಲಿಯೂ ನಿಮಗೆ ಪಿಂಕ್ ಬಣ್ಣದ ಆನೆ ಕಾಣುತ್ತಿಲ್ಲ ಎಂದು ಹೇಳಿದರೆ ನೀವು
ಹೋದ ಕಡೆಯಲ್ಲೆಲ್ಲ ಬರೀ ನಿಮಗೆ ಆ ಪಿಂಕ್ ಬಣ್ಣದ ಆನೆಯೇ ಕಾಣುತ್ತದೆ. ಅದೇ ರೀತಿ ಯಾವಾಗ ನೀವು ನಿಮಗೆ ಬೇಡದ ಯೋಚನೆ ನಿಲ್ಲಿಸಲು ಪ್ರಯತ್ನ ಮಾಡುವಿರೋ ಆಗ ಆ ಬೇಡದ ಯೋಚನೆಗಳೇ ಜಾಸ್ತಿ ಬರುತ್ತವೆ. ಅದೇ ಕಾರಣಕ್ಕೆ ಧ್ಯಾನದಲ್ಲಿ ಯೋಚನೆ ನಿಲ್ಲಿಸಲು ಹೇಳುವುದಿಲ್ಲ. ಅವುಗಳ ಹಿಂದೆ ಹೋಗದೆ ಕೇವಲ ಅವುಗಳನ್ನು ವೀಕ್ಷಿಸಿ ಅಥವಾ ಗಮನಿಸಿ ಎಂದು ಹೇಳುತ್ತಾರೆ. ನಿಜವಾದ ಶಾಂತಿಯು ನಿಮಗೆ ಯೋಚನೆಗಳನ್ನು ನಿವಾರಿಸುವುದರಿಂದ ಸಿಗುವುದಿಲ್ಲ. ಅದರ ಬದಲಿಗೆ ಅವುಗಳ ಜೊತೆ ನೀವು ಗುರುತಿಸಿಕೊಳ್ಳದೆ, ಅವುಗಳ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ, ಅವುಗಳನ್ನು ಕೇವಲ ಗಮನಿಸಿದರೆ ನಿಮಗೆ ಆ ನಿಜವಾದ ಶಾಂತಿಯ ಪರಿಚಯವಾಗುತ್ತದೆ. ನೀವು ಸುರಕ್ಷಿತವಾಗಿ ಮನೆಯಲ್ಲಿ ಇದ್ದೀರಿ ಎಂದು ಊಹೆ ಮಾಡಿಕೊಳ್ಳಿ. ನಿಮ್ಮ ಮನೆಯ ಸುತ್ತಲೂ ಜೋರಾಗಿ ಗಾಳಿ ಬೀಸುತ್ತಿದೆ. ಆ ಗಾಳಿಯು ನಿಮ್ಮ ಮೇಲೆ ಯಾವ ಪ್ರಭಾವವನ್ನು ಬೀರುವುದಿಲ್ಲ, ಏಕೆಂದರೆ ನೀವು ಮನೆಯ ಒಳಗೆ ಸುರಕ್ಷಿತವಾಗಿ ಇದ್ದೀರಿ. ನಿಮ್ಮ ಯೋಚನೆಗಳು ಹಾಗೆಯೇ, ಹೊರಗಿನ ಗಾಳಿಯ ಹಾಗೆ. ಒಮ್ಮೆ ನಿಮ್ಮಲ್ಲಿ ಈ ಪ್ರಜ್ಞೆಯು ಬಂದರೆ ಆಗ ಪಕ್ಷಿಯ ಕೂಗು, ಗಾಳಿಯ ಸದ್ದು, ಹೊರಗಿನ ಶಬ್ದ, ಯೋಚನೆ ಎಲ್ಲವೂ ಒಂದೇ ರೀತಿ ಕಾಣಲು ಆರಂಭವಾಗುತ್ತದೆ. ಅವು ಕೇವಲ ನಿಮ್ಮ ಹೊರಗಿನ ಕ್ರಿಯೆಗಳು ಅಷ್ಟೇ. ನೀವು ಬದುಕಿರುವವರೆಗೂ ಯೋಚನೆಗಳು ಬರುತ್ತಲೇ ಇರುತ್ತವೆ, ಆದರೆ ಅವು ನಿಮ್ಮನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ನಿಮಗೆ ಯೋಚನೆಗಳು ಯಾವ ಪ್ರಭಾವವನ್ನು ಬೀರುವುದಿಲ್ಲ. ನಿಮ್ಮಲ್ಲಿ ನಿಶ್ಚಲತೆ ಬರುತ್ತದೆ. ನಿಮ್ಮಲ್ಲಿ ಜಾಗ್ರತೆ ಜಾಸ್ತಿ ಆಗುತ್ತಾ ನಿಮಗೆ ಶಾಂತಿಯ ಅನುಭವ ಆಗುತ್ತದೆ. ವಾಸ್ತವದಲ್ಲಿ ಶಾಂತಿಯು ಯಾವಾಗಲೂ ನಿಮ್ಮ ಬಳಿಯೇ ಇದೆ. ಅನಾವಶ್ಯಕವಾಗಿ ಬರುವ ಯೋಚನೆಗಳ ಸುಳಿಯಲ್ಲಿ ಸಿಕ್ಕಿಕೊಂಡು ನಿಮ್ಮ ಬಳಿ ಇರುವ ಆ ಸ್ವಚ್ಛಂದವಾದ ಆ ಶಾಂತಿಯು ಕಣ್ಮರೆಯಾಗಿದೆ. ಒಮ್ಮೆ ನೀವು ಬರುವ ಎಲ್ಲಾ ಯೋಚನೆಗಳನ್ನು ಕೇವಲ ಗಮನಿಸಲು ಆರಂಭ ಮಾಡಿದರೆ ಸಾಕು, ನಿಮ್ಮ ಅಶಾಂತಿ, ಭಯ, ಆತಂಕ ದೂರವಾಗುತ್ತವೆ. ಆಗ ಸ್ವಚ್ಛಂದವಾದ ಶಾಂತಿ ನಿಮ್ಮದಾಗುತ್ತದೆ. ಭವಿಷ್ಯ ಮತ್ತು ಭೂತಕಾಲದಲ್ಲಿ ಜೀವಿಸದೆ ವರ್ತಮಾನದಲ್ಲಿ ಜೀವಿಸುವುದೇ ನಿಜವಾದ ಸಾಕ್ಷಾತ್ಕಾರ. ನಿಮ್ಮ ಸಾಕಷ್ಟು ಗೊಂದಲಗಳಿಗೆ ಕಾರಣ ಹಿಂದಿನದನ್ನು ನೆನೆದು ಕೊರಗುವುದು, ಮುಂದಿನದನ್ನು ನೆನೆದು ಭಯಬೀಳುವುದು. ನಿಮ್ಮ ಯೋಚನೆಗಳಿಂದ ಹಿಂದಿನದನ್ನು ಸರಿ ಮಾಡಲು ಸಾಧ್ಯವಿಲ್ಲ. ಮುಂದಿನದನ್ನು ಹೀಗೆಯೇ ಇರುತ್ತದೆ, ಹೀಗೆಯೇ ಇರಬೇಕು ಎಂದು ನಿರ್ಧಾರವನ್ನೂ ಸಹ ಮಾಡಲು ಸಾಧ್ಯವಿಲ್ಲ. ಈ ಕ್ಷಣದಲ್ಲಿ ನೀವು ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾರು ಈ ಕ್ಷಣದಲ್ಲಿ ಜೀವಿಸುವರೋ ಅವರಲ್ಲಿ ಹೆಚ್ಚು ಜೀವಂತಿಕೆ, ಜೀವ ಚೈತನ್ಯ ಇರುತ್ತದೆ. ನೀವು ಹಿಂದೆ ಅತ್ಯಂತ ಆನಂದವಾಗಿ ಕಳೆದ ಕೆಲವು ಸಂದರ್ಭಗಳನ್ನು ನೆನಪಿಸಿಕೊಳ್ಳಿ. ಅವು ಯಾವುವೆಂದರೆ ಆ ಕ್ಷಣಗಳು ನೀವು ಅತ್ಯಂತ ಹೆಚ್ಚು ವರ್ತಮಾನದಲ್ಲಿ ಕಳೆದ ಕ್ಷಣಗಳು, ಎಂದರೆ ಆ ಕ್ಷಣದಲ್ಲಿ ಜೀವಿಸಿದ ಕ್ಷಣಗಳು. ಆನಂದ ಇರುವುದು ಈ ಕ್ಷಣದಲ್ಲಿ, ಆದರೆ ಮನಸ್ಸು ನಿಮ್ಮನ್ನು ಗೊಂದಲಗೊಳಿಸಿ ಆನಂದ ಅಲ್ಲಿ ಇದೆ, ಇಲ್ಲಿ ಇದೆ ಎಂದು ಸೆಳೆಯುತ್ತದೆ. ನಿಮ್ಮ ಮನಸ್ಸಿನ ಮಾತು ಕೇಳಿ ಭೂತಕಾಲದಲ್ಲಿ, ಭವಿಷ್ಯದಲ್ಲಿ ಆನಂದವನ್ನು ಹುಡುಕಲು ನೀವು ಹೋಗುತ್ತೀರಿ. ಆದರೆ ಆ ನಿಜವಾದ ಆನಂದ ಇರುವುದು ಈ ಕ್ಷಣದಲ್ಲಿ. ನೀವು ನಿಮ್ಮ ಯೋಚನೆಗಳಲ್ಲಿ ಮುಳುಗದೆ ಜಾಗೃತಾವಸ್ಥೆಯಲ್ಲಿ ಇದ್ದಾಗ ಮಾತ್ರ ನಿಮಗೆ ಈ ಜಗತ್ತು ನೀವೆಂದೂ ನೋಡಿರದಷ್ಟು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಯಾವಾಗ ಮನದಲ್ಲಿ ಶಾಂತಿ ಮೂಡುವುದೋ ಆಗ ಅತಿ ಚಿಕ್ಕ ವಿಷಯಗಳೂ ಸಹ ಅತಿ ಮಹತ್ವ ಮತ್ತು ಆಕರ್ಷಣೀಯವಾಗಿ ಕಾಣುತ್ತವೆ. ಅದು ಗಾಳಿಯ ಶಬ್ದವಾಗಿರಬಹುದು, ನೀವು ನೋಡುವ ಹೂವಿನ ಗಿಡಗಳಾಗಿರಬಹುದು, ನಿಮ್ಮ ಉಸಿರಾಟದ ಕ್ರಿಯೆಯೇ ಆಗಿರಬಹುದು, ಆ ಸೂರ್ಯನ ಬೆಚ್ಚನೆಯ ಅನುಭವ ಆಗಿರಬಹುದು. ಈ ನಿಮ್ಮ ನಿತ್ಯ ಅನುಭವಗಳೇ ನಿಮಗೆ ಆಳವಾಗಿ ಅರ್ಥವಾಗಲು ಆರಂಭವಾಗುತ್ತವೆ. ಇಷ್ಟು ದಿನ ನೀವು ಅವುಗಳನ್ನು ಅಷ್ಟು ಚೆನ್ನಾಗಿ ಅನುಭವಿಸದೇ ಇರುವುದಕ್ಕೆ ಕಾರಣ ನಿಮ್ಮ ಮನಸ್ಸು. ಅದು ನಿಮ್ಮನ್ನು ಅಲ್ಲಿಗೆ ಇಲ್ಲಿಗೆ ಸೆಳೆಯುತ್ತಾ ವಾಸ್ತವದಲ್ಲಿ ಜೀವಿಸದ ಹಾಗೆ ಮಾಡಿದೆ. ಸಾಕಷ್ಟು ಜನ ನಾನು ಆ ಸಾಧನೆ ಮಾಡಬೇಕು, ಆ ಜಯ ಪಡೆಯಬೇಕು, ಆಗಲೇ ನನಗೆ ಶಾಂತಿ ಸಿಗುತ್ತದೆ ಎಂದು ತಪ್ಪು ತಿಳುವಳಿಕೆಯಲ್ಲಿ ಇದ್ದಾರೆ. ಆದರೆ ಸತ್ಯವೇ ಬೇರೆ. ಶಾಂತಿ ಆಗಲೇ ನಿಮ್ಮ ಬಳಿ ಇದೆ, ನೀವು ಅದನ್ನು ಗುರುತಿಸುತ್ತಿಲ್ಲ ಅಷ್ಟೇ. ಒಮ್ಮೆ ನೀವು ನಿಮ್ಮ ಯೋಚನೆಗಳ ಹಿಂದೆ ಓಡದೆ ಜಾಗೃತಾವಸ್ಥೆಯಲ್ಲಿ ಇರುವುದನ್ನು ಕಲಿತರೆ ನಿಮಗೆ ತಿಳಿಯುತ್ತದೆ, ನಿಮ್ಮಲ್ಲಿ ಆಗಲೇ ಪೂರ್ಣತೆ ಇದೆ. ಯಾವುದನ್ನು ನೀವು ಹೋರಾಟ ಮಾಡಿ ಪಡೆಯುವ ಅವಶ್ಯಕತೆ ಇಲ್ಲ. ನೀವು ನಿರೀಕ್ಷೆ ಮಾಡುವ ಶಾಂತಿ, ತೃಪ್ತಿ ಮತ್ತು ಪೂರ್ಣತೆ ನಿಮಗೆ ಕೇವಲ ಈ ಕ್ಷಣದಲ್ಲಿ ಜೀವಿಸಿದರೆ ಮಾತ್ರ ಸಿಗುತ್ತದೆ. ಅದೇ ಕಾರಣಕ್ಕೆ ಸಾಕಷ್ಟು ಆಧ್ಯಾತ್ಮ ವಿಧಿವಿಧಾನಗಳು ಈ ಕ್ಷಣದಲ್ಲಿ ನೀವು ಜೀವಿಸುವಂತೆ ರೂಪುಗೊಂಡಿವೆ. ನೀವು ಮೌನವಾಗಿ ಕುಳಿತು ನಿಮ್ಮ ಸುತ್ತಲೂ ಇರುವ ಪರಿಸರವನ್ನು ಕೇವಲ ವೀಕ್ಷಣೆ ಮಾಡಿ. ನಿಮ್ಮ ಸುತ್ತಲೂ ಕಾಣುವುದನ್ನು ಹೋಲಿಕೆ ಮಾಡಲು ಅಥವಾ ನಿರ್ಣಯ ಮಾಡಲು ಹೋಗದೆ ಕೇವಲ ಈ ಕ್ಷಣದಲ್ಲಿ ಇದ್ದು ವೀಕ್ಷಣೆ ಮಾಡಿ. ಆಗ ನಿಮ್ಮ ಮನಸ್ಸಿನ ಮಾಯೆ ಮರೆಯಾಗಿ ಆ ಶಾಂತಿಯು ನಿಮಗೆ ಕಾಣಸಿಗುತ್ತದೆ. ಇದನ್ನು ಆಗಾಗ ಅಭ್ಯಾಸ ಮಾಡಿದರೆ ಸಾಕು.
ನಿಮ್ಮ ಜೀವನ ತುಂಬಾ ಹಗುರ, ಆನಂದಮಯ ಆಗುತ್ತದೆ. ಒಂದು ಕಾಲದಲ್ಲಿ ನಿಮ್ಮನ್ನು ಮುಗಿಬಿದ್ದು ಕಾಡುತ್ತಿದ್ದ ಸನ್ನಿವೇಶಗಳೆಲ್ಲ ಮರೆಯಾಗಿ, ಭವಿಷ್ಯದ ಭಯಗಳೆಲ್ಲ ದೂರವಾಗಿ, ಹಿಂದಿನ ವಿಷಾದಗಳೆಲ್ಲ ಮಾಯವಾಗಿ, ಈ ಕ್ಷಣವು ನಿಮಗೆ ಆನಂದವನ್ನು ನೀಡುತ್ತದೆ. ಈ ಕ್ಷಣದಲ್ಲಿ ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಒಮ್ಮೆ ನಿಮ್ಮಲ್ಲಿ ಈ ಪರಿವರ್ತನೆ ಬಂದರೆ ನಿಮ್ಮ ಜೀವನವನ್ನು ನೀವು ಅನುಭವಿಸುವ ರೀತಿಯಲ್ಲಿ ಮಹಾ ಬದಲಾವಣೆ ಬರುತ್ತದೆ. ನೀವು ಸದಾ ಚಿಂತೆಯಲ್ಲಿ ಇರುವ ಸ್ಥಿತಿಯಿಂದ ಸತ್ ಚಿತ್ ಆನಂದಮಯ ಸ್ಥಿತಿಗೆ ಮರಳುತ್ತೀರಿ. ಆನಂದವನ್ನು ಹುಡುಕುವುದನ್ನು ಬಿಟ್ಟು ಆಗಲೇ ನಿಮ್ಮ ಬಳಿ ಇರುವ ಆ ಆನಂದವನ್ನು ನೀವು ಗುರುತಿಸುತ್ತೀರಿ. ಆನಂದವನ್ನು ಪಡೆಯಲು ನೀವು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಮಹಾ ಸಾಧನೆ ಅಥವಾ ಜಯವನ್ನು ಪಡೆಯುವ ಅವಶ್ಯಕತೆ ಇಲ್ಲ. ಯಾರನ್ನು ಅನುಕರಣೆ ಮಾಡುವ ಅವಶ್ಯಕತೆಯೂ ಇಲ್ಲ. ಆನಂದ ಆಗಲೇ ನಿಮ್ಮ ಬಳಿ ಇದೆ. ನೀವು ಜಾಗೃತಾವಸ್ಥೆಯಲ್ಲಿ ಇದ್ದು ಈ ಕ್ಷಣದಲ್ಲಿ ಜೀವಿಸಿದರೆ ಅದು ನಿಮ್ಮ ಅನುಭವಕ್ಕೆ ಬರುತ್ತದೆ. ಇದೇ ನೀವು ತಿಳಿಯಬೇಕಿರುವ ಜೀವನದ ನಗ್ನ ಸತ್ಯ. ಸ್ನೇಹಿತರೆ, ನಿಮಗೆ ಈ ಮನಸ್ಸು, ಯೋಚನೆ ಮತ್ತು ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯಲು ಬಯಸಿದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ. ಧ್ಯಾನ ಮಾಡಲು ಇಚ್ಛಿಸುವವರು ಡಿಸ್ಕ್ರಿಪ್ಷನ್ ಅಲ್ಲಿ ಇರುವ ನನ್ನ ಧ್ಯಾನದ ವಿಡಿಯೋ ಲಿಂಕುಗಳನ್ನು ಕ್ಲಿಕ್ ಮಾಡಿ ಧ್ಯಾನವನ್ನು ಅಭ್ಯಾಸ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCV.